ಎಲ್ಲರಿಗೂ ನಮಸ್ಕಾರ. ಇವತ್ತು ಆ್ಯಂಟಿಸಿಪೇಟರಿ ಬೇಲ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೋ ಒಂದು ಕ್ರೈಮ್ನಲ್ಲಿ ಒಬ್ಬ ವ್ಯಕ್ತಿಯು ಅರೆಸ್ಟ್ ಆಗುವಂತಹ ಸಂದರ್ಭ ಬರುತ್ತೆ. ಪೊಲೀಸರು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 482ನಲ್ಲಿ ಸೆಷನ್ಸ್ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಆ್ಯಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನನ್ನು ಫೈಲ್ ಮಾಡೋ ಮುಖಾಂತರ ಅರೆಸ್ಟ್ ಆಗೋದ್ರಿಂದ ತಪ್ಪಿಸ್ಕೊಳ್ಬೋದು. ಇಲ್ಲಿ ಅಪ್ಲಿಕೇಶನ್ ಫೈಲ್ ಆದ ನಂತರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಪೊಲೀಸ್ಗೆ ನೋಟಿಸನ್ನು ಇಶ್ಯೂ ಮಾಡಲಾಗುತ್ತೆ. ಈ ನೋಟಿಸ್ ಇಶ್ಯೂ ಮಾಡುವಂಥ ಸಂದರ್ಭದಲ್ಲಿ ಇಂಟರಿಮ್ ಪ್ರೊಟೆಕ್ಷನ್ನ ಸಲುವಾಗಿ ನೀವು ಪ್ರೇಯರನ್ನು ಮಾಡ್ಬೋದು. ಕೋರ್ಟ್ ತಮಗೆ ಇಂಟರಿಮ್ ಪ್ರೊಟೆಕ್ಷನನ್ನು ಗ್ರ್ಯಾಂಟ್ ಕೂಡ ಮಾಡ್ಬೋದು. ನೋಟಿಸ್ ಇಶ್ಯೂ ಆದ ನಂತರ ಆ ಒಂದು ಅಪ್ಲಿಕೇಶನ್ನ ಮೇಲೆ ಹಿಯರಿಂಗ್ ಆಗುತ್ತೆ. ಅಲ್ಲಿ ಆ ಒಂದು ಕ್ರೈಮ್ ಅಥವಾ ಅಫೆನ್ಸ್ನ ನೇಚರ್ ಏನು, ಅದರ ಗ್ರಾವಿಟಿ ಎಷ್ಟಿದೆ, ಆರೋಪಿ ಈ ಹಿಂದೆ ಏನಾದರೂ ಕ್ರೈಮ್ಸ್ಗಳನ್ನು ಮಾಡಿದ್ದಾನಾ, ಆತನಿಗೆ ಬೇಲ್ ಗ್ರ್ಯಾಂಟ್ ಮಾಡಿದರೆ ಆತ ಓಡಿ ಹೋಗುವಂಥ ಏನಾದರೂ ಪರಿಸ್ಥಿತಿ ಇದೆಯಾ ಇತ್ಯಾದಿಗಳನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಇದೆಲ್ಲ ಹಿಯರಿಂಗ್ ಆದ ಮೇಲೆ ಕೋರ್ಟ್ ತನ್ನ ಡಿಸಿಷನನ್ನು ತೆಗೆದುಕೊಳ್ಳುತ್ತೆ. ಒಂದು ವೇಳೆ ಬೇಲ್ ಗ್ರ್ಯಾಂಟ್ ಆದರೆ ಕೋರ್ಟ್ ಆತನನ್ನು ಅರೆಸ್ಟ್ ಮಾಡಬಾರ್ದು ಅಂತೇಳಿ ಡೈರೆಕ್ಷನ್ ಮಾಡುತ್ತೆ, ಮತ್ತು ಅರೆಸ್ಟ್ ಆಗಿದ್ದರೆ ಆತನ ರಿಲೀಸ್ ಮಾಡ್ಬೋದು ಅಂತೇಳಿ ಡೈರೆಕ್ಷನ್ ಮಾಡುತ್ತೆ. ಸೆಕ್ಷನ್ 483ಯಲ್ಲಿರುವಂತಹ ಕಂಡೀಷನ್ಸ್ಗಳು ಇಲ್ಲಿ ಆ ಪರ್ಸನ್ಗೆ ಅಪ್ಲೈ ಆಗ್ತದೆ. ಆತ ಬೇಲನ್ನು ಪಡ್ಕೊಂಡ ಮೇಲೆ ಯಾವಾಗ ಇನ್ಕ್ವೈರಿಯ ಇಂಟ್ರಿಗೇಷನ್ನ ಅವಶ್ಯಕತೆ ಇರುತ್ತೆ ಅಲ್ಲಿ ಆ ವ್ಯಕ್ತಿ ಅಥವಾ ಆರೋಪಿ ಅಪಿಯರ್ ಆಗಬೇಕು. ವಿಟ್ನೆಸಸ್ಗಳಿಗೆ ಎವಿಡೆನ್ಸ್ಗಳಿಗೆ ಯಾವುದೇ ರೀತಿಯಲ್ಲಿಯ ಥ್ರೆಟನ್ ಮಾಡಬಾರ್ದು, ಅವ್ರಿಗೆ ಇಂಡ್ಯೂಸ್ ಮಾಡಬಾರ್ದು, ಮತ್ತು ಕೋರ್ಟ್ನ ಪರ್ಮಿಷನ್ ಇಲ್ಲದೆ ಇಂಡಿಯಾವನ್ನು ಬಿಟ್ಟು ಹೊರಗಡೆ ಎಲ್ಲೂ ಹೋಗಬಾರ್ದು. ಒಂದು ವೇಳೆ ಬೇಲ್ ರಿಜೆಕ್ಟ್ ಆದರೆ ಕಾನೂನಿನ ರೀತಿಯಲ್ಲಿ ಪೊಲೀಸರು ಆ ಆರೋಪಿಯನ್ನು ಅರೆಸ್ಟ್ ಮಾಡ್ಬೋದು. ಮತ್ತು ಅರೆಸ್ಟ್ ಆದ ಮೇಲೆ ಆ ವ್ಯಕ್ತಿ ರೆಗ್ಯುಲರ್ ಬೇಲ್ಗೆ ಅಪ್ಲೈಯನ್ನು ಮಾಡ್ಬೋದು.